ಇವತ್ತು ನಾನು ಕಡಲೆಬೇಳೆ ಹೋಳಿಗೆ ಮಾಡೋದನ್ನು ಸ್ಟೆಪ್ ಬೈ ಸ್ಟೆಪ್ ಪೂರ್ತಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ಗಂತೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನಾನು ತೋರಿಸ್ಕೊಡೋ ವಿಡಿಯೋದಲ್ಲಿ ಒಂದು ಮಿಸ್ ಮಾಡಿಲ್ಲ, ಎಲ್ಲನೂ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಮೊದಲಿಗೆ ನಾನು ಕಡಲೆಬೇಳೆನ ತೊಗೊಂಡು ಕಡಲೆಬೇಳೆನ ನೀಟಾಗಿ ತೊಳಿತಾ ಇದ್ದೀನಿ. ಕಡಲೆಬೇಳೆ ತೊಳೆದು ಸ್ವಲ್ಪ ನೀರನ್ನ ಗರಮ್ ಇಟ್ಟಿದ್ದೀನಿ. ನೀರನ್ನ ಕುಕ್ಕರ್ನಲ್ಲಿ ಗರಮ್ ಇಟ್ಟೆ ಕಡಲೆಬೇಳೆನ ಹಾಕ್ಕೊಳ್ಳಿ. ಇವಾಗ ಕಡಲೆಬೇಳೆನ 2 ಸಲ ನೀರನ್ನ ಚೇಂಜ್ ಮಾಡಿ ಈ ಥರ ತೊಳೆದು ನಾನು ಗರಮ್ ಇಟ್ಟಿರೋ ನೀರಿನಲ್ಲಿ ಅಂದರೆ ಕುಕ್ಕರ್ನಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಕುಕ್ಕರ್ನಲ್ಲಿ ಕಡಲೆಬೇಳೆನ ಹಾಕಿ ಕುದಿಸ್ತಾ ಇದ್ದೀನಿ. 3ರಿಂದ 4 ವಿಸಿಲಾದರೆ ಸಾಕು, ಕಂಪ್ಲೀಟಾಗಿ ಕಡಲೆಬೇಳೆ ಕುದ್ದಿರುತ್ತೆ. ಇವಾಗ ನಾನು ಕುದಿಯೋಕೆ ಇಟ್ಟಿದ್ದೀನಿ ನೋಡಿ. ಸುಮಾರು 3ರಿಂದ 4 ವಿಸಿಲಾದ ನಂತರ ನೋಡಿ ಕಡಲೆಬೇಳೆ ಕಂಪ್ಲೀಟಾಗಿ ಕುದ್ದಿದೆ. ಇವಾಗ ನಾನು ಹಿಟ್ಟನ್ನ ನಾದ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನ ಜಿಗಿ ಇತ್ತಂದರೆ ಮೈದಾ ಹಿಟ್ಟು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಗೋಧಿ ಹಿಟ್ಟು ಜಿಗಿ ಇಲ್ಲ ಅನ್ನೋದಿತ್ತಂದರೆ ಸ್ವಲ್ಪ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಗೋಧಿ ಹಿಟ್ಟನ್ನ ಈ ಥರ ನಾದಿಡಬೇಕು. ತುಂಬ ಗಟ್ಟಿಯಾಗಿರಬಾರ್ದು, ಸ್ವಲ್ಪ ಅಳಸಾಗಿಯೇ ಹಿಟ್ಟನ್ನ ನಾದಬೇಕು. ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಅಳಸಾಗಿರಬೇಕು. ಇವಾಗ ಹಿಟ್ಟನ್ನ ನಾದಿಟ್ಟು ಸುಮಾರು 1 ಅವರ್ 2 ಅವರ್ ಅಷ್ಟೇ ಬಿಡ್ತಾಯಿದ್ದೀನಿ. ನೋಡಿ, ಬೇಳೆ ಕಂಪ್ಲೀಟಾಗಿ ಕುದ್ದಿದೆ, ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ. ಈ ಥರ ಕೈಯಿಂದ ಟಚ್ ಮಾಡಿದ್ರೆ ಈ ಥರ ಒಡೆದೋಗ್ತಿರ್ಬೇಕು, ಹಾಗಾದರೆ ಹೂರಣ ತುಂಬ ಸ್ಮೂತಾಗಿ ಬರುತ್ತೆ. ಇವಾಗ ನೋಡಿ, ಮೇಲ್ಗಡೆ ಇರೋ ನೀರನ್ನೆಲ್ಲ ಅಂದರೆ ಎಕ್ಸ್ಟ್ರಾ ನೀರು ಇರುತ್ತಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ಒಂದು ಹನಿ ನೀರು ಕೂಡ ಇರಲಾರ್ದಾಗೆ ಈ ಥರ ಜಾನ್ಕೋಬೇಕು. ಬಟ್ಟೆ ಹಿಡಿದು ಈ ಥರ ನಾನು ಕಂಪ್ಲೀಟಾಗಿ ನೀರನ್ನ ಜಾನ್ತಾ ಇದ್ದೀನಿ. ಒಂದು ಹನಿ ನೀರು ಕೂಡ ಇರಬಾರ್ದು. ನೋಡಿ, ಇವಾಗ ಈ ಥರ ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೀರು ಸಪ್ರೇಟ್ ಆದ ನಂತರ ನಾನು ಬೇಳೆನ ಯಾವ ಮೆಜರ್ಮೆಂಟ್ನಲ್ಲಿ ತೊಗೊಂಡಿದ್ನೋ ಬೆಲ್ಲ ಕೂಡ ಅದೇ ಬಟ್ಲಿಂದ ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೊಂಡಿದ್ದೆ. ಅಂದರೆ 1 ಗ್ಲಾಸ್ ಬೇಳೆ ತೊಗೊಂಡ್ರೆ ಕರೆಕ್ಟಾಗಿ 1 ಗ್ಲಾಸ್ ಬೆಲ್ಲ, 2 ಗ್ಲಾಸ್ ತೊಗೊಂಡ್ರೆ 2 ಗ್ಲಾಸ್. ಅಂದರೆ ಬೇಳೆ ಎಷ್ಟು ತೊಗೊಂಡಿರ್ತೀವೋ ಬೆಲ್ಲ ಕೂಡ ಸರಿ ಸಮವಾಗಿ ತೊಗೋಬೇಕು. ಹೀಗೆ ಸರಿ ಸಮ ತೊಗೊಂಡಾದ ನಂತರ ಚೆನ್ನಾಗಿ ಕುದಿಸ್ಬೇಕು. ಇದಿಲ್ಲಾಂದರೆ ಹೂರಣ ಅಳಸು ಬರೋ ಚಾನ್ಸಸ್ ಇರುತ್ತೆ. ಬೇಳೆ ನುಣ್ಣಗೆ ಕುದ್ದಿದೆ ಅಂತ ಹೂರಣ ಅಳಸಾಗುತ್ತೆ ಅಂತ ಯಾವ ಟೆನ್ಷನ್ನು ತೊಗೊಳಿಕ್ಕೆ ಹೋಗಬೇಡಿ. ಈ ಥರ ನುಣ್ಣಗೆ ಕುದಿಸೋದ್ರಿಂದ ಹೂರಣ ಸ್ಮೂತಾಗೂ ಬರುತ್ತೆ ಮತ್ತು ಗಟ್ಟಿಯಾಗಿರೋ ಬರುತ್ತೆ. ಅಳಸಾಗಿತ್ತಂದರೆ ಗಟ್ಟಿ ಆಗಬೇಕಂದ್ರೆ ಈ ಥರ ಒಂದು 5ರಿಂದ 10 ನಿಮಿಷ ಈ ಥರ ಕುದಿಸಿರೋದ್ರಿಂದ ಹೂರಣ ಗಟ್ಟಿಯಾಗಿ ಬರುತ್ತೆ. ಯಾವಾಗ ಈ ಥರ ಕನ್ಸಿಸ್ಟೆನ್ಸಿ ಆಗಿರುತ್ತೆ, ನೀರೆಲ್ಲ ಹೋಗಿ ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿ ಆಗುತ್ತೆ, ಆ ಟೈಮ್ನಲ್ಲಿ ನಾವು ಮಿಕ್ಸರ್ಗೆ ಹಾಕಬೇಕು. ನೋಡಿ, ಇವಾಗ ಅಷ್ಟೇನು ಅಳಸಿಲ್ಲ. ಮೊದಲಿಗೆ ಫಸ್ಟ್ ಕುದಿಯೋ ಟೈಮ್ನಲ್ಲಿ ತುಂಬಾ ಅಳಸಿತ್ತು, ಇವಾಗಿಲ್ಲ. ಚೆನ್ನಾಗಿ ಕುದ್ದಾದ ನಂತರ ನಾನು ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ. ಹೂರಣ ಅಳಸಾಗಿತ್ತಂದರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ, ಹಾಗಾಗಿ ನೀಟಾಗಿ ಕುದಿಸ್ಬೇಕು. ಸ್ವಲ್ಪ ಹೊತ್ತು ಕುದಿಸೋದ್ರಿಂದ ಆಟೋಮೆಟಿಕ್ಕಾಗಿ ಗಟ್ಟಿಯಾಗಿ ಬರುತ್ತೆ. ಇವಾಗ ನೋಡಿ, ನಾನು ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹೂರಣ ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ತುಂಬಾ ಸ್ಮೂತಾಗಿ ಬಂದಿದೆ, ಸ್ವಲ್ಪ ಕೂಡ ತರಿಯಾಗಿಲ್ಲ. ನೋಡಿ, ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಸ್ವಲ್ಪ ಅಳಸಿದೆ ಅಂದರೆ ಹೋಳಿಗೆ ಬರೋದಿಲ್ಲ ಅಂತ ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ. ಇದು ಒಂದು 5-10 ನಿಮಿಷ ಆಯ್ತಂದರೆ ಗಟ್ಟಿಯಾಗಿ ಹಾಕೊಂಡು ಬರುತ್ತೆ. ಯಾಕಂದರೆ ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಬಿಕ್ಕೊಳ್ಳುತ್ತೆ, ಹಾಗಾಗಿ ಹೂರಣ ತುಂಬಾ ಚೆನ್ನಾಗಿರುತ್ತೆ. ಗಟ್ಟಿಯಾಗಿ ತೊಗೊಂಡಿವಂದರೆ ತರಿಯಾಗಿ ಉಳಿಯೋ ಚಾನ್ಸಸ್ ಇರುತ್ತೆ, ಹಾಗೆ ಮಾಡೋಕ್ಕೆ ಹೋಗಬೇಡಿ. ಈ ಥರ ಮಿಕ್ಸಿಯಲ್ಲಿ ಹಾಕೊಳ್ಳೋದ್ರಿಂದ ತುಂಬಾ ಸ್ಮೂತಾಗಿ ಹೂರಣ ಬರುತ್ತೆ. ಹೂರಣ ಸ್ಮೂತಾಗಿ ಬಂತಂದರೆ ಹೋಳಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತವೆ. ಇವಾಗ ನೋಡಿ, ಹೂರಣ ಕಂಪ್ಲೀಟಾಗಿ ಕುದ್ದಾದ ನಂತರ ನೀವು ವಿಡಿಯೋನ ಯಾವುದು ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಹೋಳಿಗೆ ಮಾಡ್ಕೊಳ್ಳೋದು ತಿಳಿಯೋದಿಲ್ಲ. ಹೀಗೆ ನಾನು 2-3 ಜಾರನ್ನ ಈ ಥರ ಮಿಕ್ಸರ್ಗೆ ಹಾಕ್ಕೊಂಡು ಹೂರಣನ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಇವಾಗ ಹೂರಣ ಆದ ನಂತರ ನೀವು ವಿಡಿಯೋಸಲ್ಲಿ ನೋಡ್ತಿರ್ಬೋದು ಹೂರಣ ಎಷ್ಟು ಗಟ್ಟಿ ಬಂದಿದೆ ಅಂತ. ಒಂದು 5-10 ನಿಮಿಷ ಬಿಟ್ಟರೆ ಸಾಕು. ನೋಡಿ, ಈ ಥರ ಗಟ್ಟಿಯಾಗಿದೆ ಹೂರಣ ಗಟ್ಟಿಯಾಗಿತ್ತಂದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ಈ ಥರ ಕೈಯಲ್ಲಿ ನೀಟಾಗಿ ಬರ್ತಾಯಿತ್ತಂದರೆ ಹೂರಣ ಕಂಪ್ಲೀಟ್ ಆಗಿದೆ ಅಂತ ಅರ್ಥ, ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಹೂರಣ ತುಂಬ ಅಳಸಾಗಿತ್ತಂದರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ. ಹೂರಣ ಯಾವ ಥರ ಮೆತ್ತಗಿರುತ್ತೆ ನೋಡಿ, ಹಿಟ್ಟು ಕೂಡ ಅಷ್ಟೇ ಮೆತ್ತಗಾಗಿರಬೇಕು. ತುಂಬ ಅಳಸು ಬಂತಂದರೆ ಹೂರಣ ಒತ್ತಡ ಮತ್ತು ನಾವು ನಾದ್ಕೊಂಡಿಟ್ಟಿರೋ ಗೋಧಿ ಹಿಟ್ಟನ್ನ ಅದು ಒತ್ತಡ ಆಗಿರುತ್ತೆ. ಹಾಗಾಗಿ 2 ಸೇಮ್ ಆಗಿರಬೇಕು. ತುಂಬ ಅಳಸಾಗಿ ಕೂಡ ಇರಬಾರ್ದು, ತುಂಬ ಗಟ್ಟಿಯಾಗಿ ಇರಬಾರ್ದು. ಇವಾಗ ನೋಡಿ, ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ನಮಗೆ ತಗಡದ ಮೇಲೆ ಏನಾದರೂ ಮಾಡ್ಕೊಲಿಕ್ಕೆ ಟಫ್ ಆಗ್ಲಿಕ್ಕಿತ್ತು ಅಂದರೆ ಬಿಗಿನರ್ಸ್ಗಳಿಗೆ ಫಸ್ಟಿಗೆ ತಗಡ ಮೇಲೆ ಬರೋಂಗಿಲ್ಲ. ಹಾಗಾಗಿ ನಾನು ಇದು ಪ್ಲಾಸ್ಟಿಕ್ ತೊಗೊಂಡಿದ್ದೀನಲ್ಲ, ಆ ಥರದ್ದು ಸ್ವಲ್ಪ ದಪ್ಪಾಗಿರೋ ಪ್ಲಾಸ್ಟಿಕ್ನ ತೊಗೊಂಡು ನೀಟಾಗಿ ರೌಂಡಾಗಿ ಕಟ್ ಮಾಡ್ಕೋಬೇಕು.
ಇಲ್ಲ ಹಂಚಿದ ಮೇಲೆ ಹಾಕಿದ್ಮೇಲೆ ಸುಡುತ್ತೆ ಅನ್ನೋ ರೀಸನ್ ಇದ್ದರೆ ಇಲ್ಲ ಸುಡೋದಿಲ್ಲ. ಹಾಕಿದ ತಕ್ಷಣ ಪಟ್ ಅಂತ ತೆಗೆದು ಅಂದರೆ ಸುಡೋದಿಲ್ಲ. ಇವಾಗ ನೋಡಿ ನಾನು ಈ ಥರ ನೀಟಾಗಿ ರೌಂಡಾಗಿ ಕಟ್ ಮಾಡ್ಕೊಂಡಿರೋ ಕವರ್ನ ತೊಗೊಂಡು ಅದ್ರ ಮೇಲೆ ಈ ಥರ ಹೋಳಿಗೆನ ಮಾಡ್ತಾಯಿದ್ದೀನಿ. ಮೊದಲಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನ ತೊಗೊಂಡು ಚಪಾತಿ ಯಾವ ಥರ ಮಾಡ್ಕೊತೀವೋ ಅದೇ ಥರ ಕೈಯಲ್ಲಿ ಮಾಡಿಕೊಂಡು ಹೂರಣನ ತೊಗೊಂಡು ಈ ಥರ ತುಂಬ್ತಾಯಿದ್ದೀನಿ. ಹೋಳಿಗೆ ಕರೆಕ್ಟಾಗಿ ಬರಬೇಕಂದ್ರೆ ಹೂರಣ ಕರೆಕ್ಟಾಗಿ ತುಂಬ್ಕೊಳ್ಬೇಕು. ನೋಡಿ ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಈ ಥರ ನೀಟಾಗಿ ತುಂಬ್ತಾಯಿದ್ದೀನಿ. ಹೋಳಿಗೆ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಇದು ಹೋಳಿಗೆ ಹೂರಣನ ಅದರಲ್ಲಿ ತುಂಬೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಇವಾಗ ನೀಟಾಗಿ ತುಂಬಿದ್ವಿ ಅಂದರೆ ಒಂದು ಸೈಡ್ ಹೂರಣ ಒಂದು ಸೈಡ್ ಇದು ಆಗೋದಿಲ್ಲ. ನಾವು ನೀಟಾಗಿ ತುಂಬಲಿಲ್ಲ ಅಂದರೆ ಒಂದು ಸೈಡ್ ಹಿಟ್ಟಾಗುತ್ತೆ, ಒಂದು ಸೈಡ್ ಹೂರಣ ಆಗುತ್ತೆ, ಹಾಗಾಗಿ ಚೆನ್ನಾಗಿ ಕೂಡ ಬರೋದಿಲ್ಲ. ಇವಾಗ ನೀಟಾಗಿ ತುಂಬಿದಾದ ನಂತರ ನಾನು ಸ್ವಲ್ಪ ಪ್ಲಾಸ್ಟಿಕ್ ಕೆಳಗೆ ರೌಂಡಾಗಿ ಕಟ್ ಮಾಡ್ಕೊಂಡಿಟ್ಟಿರೋ ಪ್ಲಾಸ್ಟಿಕ್ಕಿಗೆ ಸ್ವಲ್ಪ ಹಿಟ್ಟನ್ನ ಹಾಕಿ ಮತ್ತು ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ನಾವು ಮಾಡ್ಕೊಂಡಿಟ್ಟಿರೋ ಹೋಳಿಗೆನ ಈಸಿಯಾಗಿ ತವಾದ ಮೇಲೆ ಹಾಕ್ಬೋದು, ಇಲ್ಲಾಂದರೆ ಬಿಡೋದಿಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆ ಹಿಟ್ಟು ಹಾಕೋದ್ರಿಂದ ಪಟ್ ಅಂತ ಬಿಡುತ್ತೆ. ಇವಾಗ ನಾನು ಚಪಾತಿ ಯಾವ ಥರ ಲಟ್ಟಿಸ್ತೀವಿ ನೋಡಿರಿ ಅದೇ ಥರ ಲಟ್ಟಿಸ್ತಾ ಇದ್ದೀನಿ. ಜಾಸ್ತಿ ಫೋರ್ಸ್ ಹಾಕೋಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ತಳ್ಳಗೆ ಫೋರ್ಸ್ ಹಾಕಿದರೆ ಸಾಕು, ಹೋಳಿಗೆ ಆಟೋಮೆಟಿಕ್ಕಾಗಿ ಸ್ಪ್ರೆಡ್ ಆಗುತ್ತೆ. ಇದು ನೋಡಿ ಹಿಟ್ಟು ಮತ್ತು ಹೂರಣ ಎರಡು ಕರೆಕ್ಟಾಗಿ ಸ್ಪ್ರೆಡ್ ಆಗುತ್ತಾ ಇದೆ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪ್ಲಾಸ್ಟಿಕ್ನ ಕಟ್ ಮಾಡ್ಕೋಬೇಕು. ಸ್ವಲ್ಪ ನೀಟಾಗಿ ಸುತ್ತ ತೊಗೊಂಡ್ರೆ ಸಾಕು, ಪ್ಲಾಸ್ಟಿಕ್ಗೆ ಯಾವ ಥರದ ಗರಂ ಕಾವತ್ತೋದಿಲ್ಲ, ಹಾಗಾಗಿ ಪ್ಲಾಸ್ಟಿಕ್ ಸುಡೋದಿಲ್ಲ. ಇವಾಗ ನೋಡಿ ಕೆಳಗೆ ಪ್ಲಾಸ್ಟಿಕ್ನ ತೊಗೊಂಡು ನಾನು ತವದ ಮೇಲೆ ಹಾಕ್ತಾಯಿದ್ದೀನಿ. ಈ ಕವರಿಂದ ಏನಾಗುತ್ತಂದರೆ ನಮಗೆ ಈಸಿಯಾಗಿ ಮಾಡೋಕ್ಕೆ ಹೋಳಿಗೆ ಈಸಿಯಾಗಿ ಬರುತ್ತೆ. ಇವಾಗ ನೋಡಿ ಈ ಥರ ಸ್ಲೋ ಆಗಿ ಪಟ್ ಅಂತ ಹಾಕಿದ ತಕ್ಷಣ ಸ್ಲೋ ಆಗಿ ತೆಗೆದ್ರೆ ಸಾಕು, ನೀಟಾಗಿ ಬಂದ್ಬಿಡುತ್ತೆ. ಯಾವಾಗ ಸ್ವಲ್ಪ ಬಬಲ್ ಬರ್ಲಿಕ್ಕೆ ಲೋ ಫ್ಲೇಮಲ್ಲಿ ಇಟ್ಟೆ ಹೋಳಿಗೆನ ಬೇಯಿಸಬೇಕು. ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ಹೋಳಿಗೆ ಬೇಯಿಸಿದ್ರೆ ಹೋಳಿಗೆ ಬರೋದಿಲ್ಲ, ಕೆಳಗೆ ಹತ್ಕೊಳ್ಳುತ್ತೆ, ಹೊತ್ತುತ್ತೆ, ಹಾಗಾಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿಟ್ಟೆ ಹೋಳಿಗೆನ ಬೇಯಿಸ್ಕೊಳ್ಳಿ. ಯಾವಾಗ ಮೇಲೆ ಸಣ್ಣ ಸಣ್ಣದಾಗಿ ಬಬಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಸ್ವಲ್ಪ ಮೇಲುಗಡೆ ಎಣ್ಣೆನ ಸ್ಪ್ರೆಡ್ ಮಾಡಿ ಈ ಒಂದು ಸೈಡ್ ಆದ ನಂತರ ಮತ್ತೊಂದು ಸೈಡ್ ಬೇಯಿಸಬೇಕಾಗುತ್ತೆ. ಇವಾಗ ನೋಡಿ ಸಣ್ಣದಾಗಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಬಬಲ್ಸ್ ಬಂತಂದರೆ ಕೆಳಗೆ ಬೇಯ್ತಾ ಇದೆ ಅಂತ ಅರ್ಥ. ಹಾಗೆ ಬಬಲ್ಸ್ ಬರೋ ಅಂದಾಜನ್ನ ನೋಡಿಕೊಂಡು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಈ ಮೈ ಬೇಯಿಸ್ತಾ ಇದ್ದೇನೆ ನೋಡಿ. ನಿಮಗೆ ಈ ಥರ ಕಡ್ಚಿಗಿಂತ ನಾವು ಹಾಕಿದಾಗ ಬೈದಿದೆ ಇಲ್ಲ ಅಂತ ಅಂದಾಜು ಗೊತ್ತಾಗ್ತಿರುತ್ತೆ. ಇವಾಗ ನೋಡಿ ಆಲ್ಮೋಸ್ಟ್ ಅಲ್ಲಿ ಬೈದಿದೆ. ನಾನು ಇವಾಗ ಈ ಸೈಡ್ ಬೇಯಿಸ್ತಾ ಇದ್ದೀನಿ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಸೈಡ್ ಆದ ನಂತರ ಈ ಸೈಡ್ ಬೇಯಿಸ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿಟ್ಟೆ ಹೋಳಿಗೆನ ಬೇಯಿಸ್ಕೊಳ್ಳಿ, ಹೈ ಫ್ಲೇಮಲ್ಲಿ ಮಾತ್ರ ಇಟ್ಕೋಬೇಡಿ. ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ನೋಡ್ತಿರ್ಬೋದು ಕೆಳಗಡೆ ಸೈಡ್ನು ಕಂಪ್ಲೀಟಾಗಿ ಹೋಳಿಗೆ ಬೇಯ್ದಿದೆ. ನಿಮಗೇನಾದರೂ ಒಂದು ಸೈಡ್ ಹಸಿ ಅನಿಸಿತ್ತಂದರೆ ಈ ಥರ ಫೋಲ್ಡ್ ಮಾಡಿ ಕೂಡ ನಾವು ಹೋಳಿಗೆನ ಬೇಯಿಸ್ಬೋದು. ನಾನಿವಾಗ ಫೋಲ್ಡ್ ಮಾಡಿ ಬೇಯಿಸ್ತಾ ಇದ್ದೀನಿ ನೋಡಿ. ಒಂದು ಸೈಡ್ ಸ್ವಲ್ಪ ಏನಾದರೂ ಹಸಿ ಅನಿಸಿತ್ತಂದರೆ ಈ ಥರ ಫೋಲ್ಡ್ ಮಾಡಿ ಬೇಯಿಸಿ. ಈ ಕಡೆ ಸೈಡ್ ಕಂಪ್ಲೀಟಾಗಿ ಬೇಯ್ದಿದೆ, ಆ ಕಡೆ ಸೈಡ್ ಸ್ವಲ್ಪ ಹಸಿ ಇರೋದ್ರಿಂದ ನಾನು ಈ ಥರ ಫೋಲ್ಡ್ ಮಾಡಿ ಬೇಯಿಸ್ತಾ ಇದ್ದೀನಿ. ಇನ್ ಕೇಸ್ ನಡು ಏನಾದರೂ ಹೊತ್ತಿದೆ ಅಂತ ಅರ್ಥ ಇದ್ದರೆ ಕೆಳಗಡೆ ನೀವು ಈ ಥರ ನಾನು ಇಡ್ತಾ ಇದ್ದೀನಿಲ್ಲ ಕಡಚಿಗೆನ ಇಡ್ಬೋದು. ಆ ಥರ ಕಡಚಿಗೆ ಇಡೋದ್ರಿಂದ ನಡು ಇದ್ದಿದ್ದೆಲ್ಲ ಹೊತ್ತದಾಗೆ ಅಂದರೆ ಕೆಳಗೆ ತವಾಗೆ ಹತ್ಕೊಂಡಿರುತ್ತೆ ಅಲ್ಲ, ಆ ಥರ ಬರೋದಿಲ್ಲ. ಇವಾಗ ನೋಡಿ ಕಂಪ್ಲೀಟಾಗಿ ಹೋಳಿಗೆ ಆಗಿದೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಬಾಯ್.